ಹಾಯ್ ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಬೇಸಿಕ್ಸ್ ಥಿಂಗ್ಸ್ ಅನ್ನೋದು ಎಲ್ಲರೂ ತಿಳ್ಕೊಂಡಿರ್ತೀವಿ, ಬಟ್ ಅದನ್ನು ಅಳವಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಈ ಬೇಸಿಕ್ಸ್ ಥಿಂಗ್ಸ್ನ ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಮೇಲೆ ಜನರಿಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಬಹುದು. ಅದು ಯಾವ್ಯಾವುದು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಬೇಸಿಕ್ ಥಿಂಗ್ ಏನಂದರೆ ನಾಕ್ ಆನ್ ಕ್ಲೋಸ್ಡ್ ಡೋರ್ಸ್. ಇವಾಗ ಡೋರ್ ಏನಾದರೂ ಕ್ಲೋಸ್ ಆಗಿತ್ತು ಅಂದರೆ ಅದು ಆಫೀಸಲ್ಲಾಗಿರ್ಬೋದು ಅಥವಾ ಬೆಡ್ರೂಮ್ ಡೋರ್ಗಳಾಗಿರ್ಬೋದು ಅಥವಾ ಬಾತ್ರೂಮ್ ಡೋರ್ಗಳಾಗಿರ್ಬೋದು, ಯಾವುದೇ ಡೋರ್ ಆಗಲಿ ಕ್ಲೋಸ್ ಆಗಿತ್ತು ಅಂದರೆ ಮೊದಲು ನಾಕ್ ಮಾಡೋದು ಒಳ್ಳೆಯದು. ಒಳಗಡೆ ಇರೋರ್ದು ರೆಸ್ಪಾನ್ಸ್ಗೆ ವೆಯ್ಟ್ ಮಾಡಿ ಆಮೇಲೆ ಒಳಗಡೆ ಹೋದರೆ ನಿಮಗೂ ಒಂದು ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಆ್ಯಂಡ್ ಸೆಕೆಂಡ್ ಬೇಸಿಕ್ ಥಿಂಗ್ ಬಂದು ಫುಡ್ ತಿನ್ನಬೇಕಾದ್ರೆ ನಿಮ್ಮ ಮೌತನ್ನು ಕ್ಲೋಸ್ ಮಾಡಿಕೊಂಡು ತಿನ್ನೋ ಅಂಥದ್ದು, ಅಥವಾ ಚಿಂಗ ಮಗಿಬೇಕಾದ್ರೂ ಕೂಡ ನಿಮ್ಮ ಮೌತನ್ನು ಕ್ಲೋಸ್ ಮಾಡ್ಕೊಂಡು ಅಗಿಯೋ ಅಂಥದ್ದು. ಯಾವುದೇ ಫುಡ್ ಆಗಿರ್ಬೋದು, ತಿನ್ನಬೇಕಾದ್ರೆ ಮಾತಾಡದೇ ಇರೋಕ್ಕಂಥದ್ದು ಮಾಡಬೇಕು. ಇದರಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದಲ್ವಾ. ನೀವೇನಾದರೂ ಬಾಯಿ ಮುಚ್ಕೊಂಡು ಅಗಿಯೋದು ಅಥವಾ ತಿನ್ನೋದನ್ನ ಮಾಡೋದ್ರಿಂದ ಎಷ್ಟು ಒಳ್ಳೆಯದು ಬಾಡಿಗೆ ಅಂದರೆ, ನೀವು ತಿಂತಕ್ಕಂಥ ಆಹಾರದಲ್ಲಿ ಹೊರಗಡೆ ಗಾಳಿ ನಿಮ್ಮ ಜಠರಕ್ಕೆ ಹೋಗಿ ಸೇರ್ಕೊಳ್ಳೋದಿಲ್ಲ. ಇದರಿಂದ ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ. ಯಾವಾಗೇ ತಿನ್ನಬೇಕಾದ್ರೆ ಬಾಯಿಯನ್ನು ಮುಚ್ಕೊಂಡು ಅಗಿಯೋದು ಜಗಿಯೋದನ್ನ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗಲ್ಲ. ಇದೊಂದು ಗುಡ್ ಮ್ಯಾನರ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಥರ್ಡ್ ಬೇಸಿಕ್ ಥಿಂಗ್ ಏನಂದರೆ, ಇವಾಗ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಅಥವಾ ಆಫೀಸ್ಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ನಿಮಗೆ ಒಂದು ಯಾವುದಾದ್ರೂ ವಸ್ತು ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪೆನ್ ಬೇಕಾಗಿರುತ್ತೆ, ಅಥವಾ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಸೀಟ್ ಬಿಟ್ಕೊಡ್ತಾರೆ. ನಿಮಗೆ ಪೆನ್ ಬೇಕು ಅಂದಾಗ ಪೆನ್ ಕೊಡ್ತಾರೆ, ಅಥವಾ ನಿಮಗೆ ಯಾವುದಾದ್ರೂ ಒಂದು ರೂಟ್ ಗೊತ್ತಿಲ್ಲ ಅಂದಾಗ ರೂಟ್ನ ಹೇಳ್ತಾರೆ. ಅಂದಾಗ ಅಂಥವರಿಗೆ ನೀವು ಥ್ಯಾಂಕ್ಸ್ ಹೇಳೋದನ್ನು ಮಾಡಬೇಕು. ಇನ್ನು ಫೋರ್ತ್ ಬೇಸಿಕ್ ಥಿಂಗ್ ಏನಂದರೆ, ಯಾರಾದರೂ ನಿಮಗೆ ಇವಾಗ ಮನಿ ಕೊಟ್ಟಿರ್ತಾರೆ ಅಥವಾ ಅವ್ರ ಬುಕ್ಸ್ ಕೊಟ್ಟಿರ್ತಾರೆ ಅಥವಾ ಅವ್ರ ಟೂಲ್ಸ್ ಕೊಟ್ಟಿರ್ತಾರೆ, ಅದನ್ನು ಅವ್ರು ಕೇಳೋದಕ್ಕಿಂತ ಮುಂಚೆನೇ ನೀವು ವಾಪಸ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಇಟ್ಸ್ ಅವರ್ ಡ್ಯೂಟಿ. ಇದರಿಂದ ರೆಸ್ಪೆಕ್ಟ್ ಕೂಡ ನಿಮ್ಮ ಮೇಲೆ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಫಿಫ್ತ್ ಬೇಸಿಕ್ ಥಿಂಗ್ ಏನಂದರೆ, ನಮಗೆ ಗೊತ್ತಿಲ್ಲದೇನೋ ಒಂದೊಂದು ಟೈಮಲ್ಲಿ ತಪ್ಪುಗಳು ನಡೆಯೋ ಅಂಥದ್ದು ಚಾನ್ಸಸ್ ಇರುತ್ತೆ. ಇವಾಗ ಪಬ್ಲಿಕ್ನಲ್ಲೇ ಆಗ್ಬೋದು, ಒಬ್ರಿಗೆ ಕಾಲ್ ಟಚ್ ಆಗ್ಬೋದು, ಅಥವಾ ಅವ್ರು ಇಟ್ಕೊಂಡಿರೋ ವಸ್ತುಗಳನ್ನ ಬೀಳ್ಸೋದಾಗಿರಬಹುದು, ಅಥವಾ ಇನ್ನೊಂದೇನೋ ಆಗಿರಬಹುದು. ಆ ಟೈಮಲ್ಲಿ ಗೊತ್ತಿಲ್ಲದೆ ಇರೋ ರೀತಿ ಪಾಸ್ ಆಗೋದ್ರ ಬದಲು ಅವ್ರಿಗೊಂದು ಸಾರಿ ಕೇಳೋದ್ರಿಂದ ನೀವೇನೂ ಕಳ್ಕೊಳ್ಳೋದಿಲ್ಲ. ಅದು ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಸಾರಿಯನ್ನು ಕೇಳೋದನ್ನು ಮಾಡಿ. ಇದು ಗುಡ್ ಮ್ಯಾನರ್ ಕೂಡ. ನೆಕ್ಸ್ಟು ಸಿಕ್ಸ್ತ್ ಬೇಸಿಕ್ ಥಿಂಗ್ ಏನಂದರೆ, ಬೇರೆಯವರ ಯಾವುದೇ ವಸ್ತುಗಳಾಗಿರಬಹುದು ಅಥವಾ ಏನೇ ಟೂಲ್ಸ್ಗಳಾಗಿರಬಹುದು, ಅವ್ರ ಪರ್ಮಿಷನ್ ಇಲ್ದಲೇ ನಾವು ಮುಟ್ಟೋದನ್ನು ಅಥವಾ ಯೂಸ್ ಮಾಡೋದನ್ನು ಮಾಡಬಾರ್ದು. ಯಾವುದೇ ಇದ್ದರೂ ಅವ್ರ ಪರ್ಮಿಷನ್ ಕೇಳಿ ಯೂಸ್ ಮಾಡಬೇಕು. ಇನ್ನು ಸೆವೆಂತ್ ಬೇಸಿಕ್ ಥಿಂಗ್ ಏನಂದರೆ, ಇವಾಗ ಯಾರ ಜೊತೆನಾದರೂ ಮಾತಾಡ್ತಿದ್ದೀವಿ ಅಂದರೆ ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ನಿಮಗೂ ಅವ್ರಿಗೂ ತುಂಬ ಹತ್ರ ಹೋಗಿ ಮಾತಾಡೋ ಅಂಥದ್ದು, ಕ್ಲೋಸ್ ಆಗಿ ಮಾತಾಡೋ ಅಂಥದ್ದನ್ನ ಮಾಡಬೇಡಿ. ಒಂದು ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಮಾತಾಡೋದ್ರಿಂದ ನಿಮಗೂ ಒಳ್ಳೆಯದು ಆ್ಯಂಡ್ ಅವರಿಗೂ ಒಳ್ಳೆಯದು. ನೆಕ್ಸ್ಟು ಏಯ್ತ್ ಬೇಸಿಕ್ ಥಿಂಗ್ ಏನಂದರೆ, ಇವಾಗ ನೀವು ಪಬ್ಲಿಕ್ನಲ್ಲಿ ಒಂದು ಬ್ಯಾಂಕಲ್ಲಾಗಿರ್ಬೋದು, ಆಫೀಸ್ನಲ್ಲಾಗಿರ್ಬೋದು, ಹಾಸ್ಪಿಟಲ್ಸ್ಗಳಲ್ಲಾಗಿರ್ಬೋದು, ಬೇರೆ ಯಾವುದೇ ಇರ್ಬೋದು, ಒಂದು ಕ್ಯೂ ಅಲ್ಲಿ ಇರ್ತೀರಾ ಅಂದ್ಕೊಳ್ಳಿ. ಆ ಕ್ಯೂನ ಕಟ್ ಮಾಡಬಾರ್ದು. ನೀವು ಕೂಡ ಶಾಂತವಾಗಿ ಆ ಕ್ಯೂ ಅಲ್ಲಿ ನಿಂತು ಸಹಕರಿಸಬೇಕು. ನಿಮ್ಮ ಟರ್ನ್ ಬರೋವರೆಗೂ ನೀವು ಕಾಯಬೇಕು. ಇನ್ನು ನೈನ್ತ್ ಬೇಸಿಕ್ ಥಿಂಗ್ ಏನಂದರೆ, ಎಲ್ಲರೂ ಡ್ರೈವಿಂಗ್ ಮಾಡ್ತೀರಾ ಅಲ್ವಾ, ಅದು ಬೈಕ್ ರೈಡ್ ಆಗಿರಬಹುದು ಅಥವಾ ಕಾರ್ ಡ್ರೈವಿಂಗ್ ಆಗಿರಬಹುದು. ಇವಾಗ ನೀವು ಸಡನ್ ಆಗಿ ಲೆಫ್ಟು ಅಥವಾ ರೈಟಿಗೆ ಹೋಗಬೇಕು ಅಂದ್ಕೊತೀರಾ, ಬಟ್ ಇಂಡಿಕೇಟರ್ನ ನೀವು ಆನ್ ಮಾಡೋದಿಲ್ಲ. ಇದರಿಂದ ಬೇರೆಯವರಿಗೆ ತೊಂದರೆ ಆಗ್ತಿರುತ್ತೆ. ನೀವು ಸಡನ್ ಆಗಿ ಇವಾಗ ರೈಟೋ ಲೆಫ್ಟೋ ಹೋಗಬೇಕು ಅಂದಾಗ ಸಿಗ್ನಲ್ ಇಂಡಿಕೇಟರ್ನ ನೀವು ಆನ್ ಮಾಡ್ಕೊಳ್ಳಿ. ಇದರಿಂದ ಬೇರೆ ಡ್ರೈವರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು 10th ಬೇಸಿಕ್ ಥಿಂಗ್ ಏನಂದರೆ, ಇವಾಗ ಪಬ್ಲಿಕ್ನಲ್ಲಿ ಶಾಂತವಾಗಿರ್ತಕ್ಕಂಥದ್ದು, ಪಬ್ಲಿಕ್ನಲ್ಲಿ ಜೋರಾಗಿ ಫೋನಲ್ಲಿ ಮಾತಾಡೋ ಅಂಥದ್ದು ಅಥವಾ ಜೋರಾಗೆ ಮ್ಯೂಸಿಕ್ನ ಆನ್ ಮಾಡೋ ಅಂಥದ್ದು ಅಥವಾ ವೀಡಿಯೋಸ್ನ ಜೋರಾಗೆ ವಾಲ್ಯೂಮ್ ಕೊಟ್ಟು ನೋಡೋ ಅಂಥದ್ದನ್ನ ಮಾಡಬೇಡಿ. ಬೇರೆಯವರಿಗೆ ತೊಂದರೆ ಆಗೋದ್ರಿಂದ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಆದಷ್ಟು ಕ್ವೈಟಾಗಿರೋದನ್ನು ಮಾಡಿ.
ಇನ್ನು 11th ಬೇಸಿಕ್ ಥಿಂಗ್ ಏನಂದರೆ, ಇವಾಗ ನೀವು ಯಾರಿಗಾದರೂ ಒಂದು ಫೋನ್ ಮಾಡ್ತೀರಾ ಅಂದ್ಕೊಳ್ಳಿ, ಒನ್ ಟೈಮ್ ಮಾಡ್ತೀರಾ, ಸೆಕೆಂಡ್ ಟೈಮು ಕೂಡ ಮಾಡ್ತೀರಾ, ಫೋನ್ ಎತ್ತಿಲ್ಲ ಅಂದರೆ ಅಸ್ಯೂಮ್ ಮಾಡ್ಕೊಳ್ಳಿ ಅವರು ಬ್ಯುಸಿ ಆಗಿದ್ದಾರೆ ಅಂತ. 2ಕ್ಕಿಂತ ಹೆಚ್ಚು ಬಾರಿ ಯಾವುದೇ ಕಾರಣಕ್ಕೂ ಒಬ್ರಿಗೆ ಫೋನ್ ಮಾಡಬೇಡಿ. ಇನ್ನು ನೆಕ್ಸ್ಟು 12th ಬೇಸಿಕ್ ಥಿಂಗ್ ಏನಂದರೆ, ಬೇರೆಯವರ ಫೋಟೋಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದೀರಾ ಅಂದರೆ ಅವ್ರ ಪರ್ಮಿಷನ್ ತಗೊಳ್ಳದೆ ವಿಡಿಯೋಗಳು ಅಥವಾ ಫೋಟೋಗಳನ್ನ ಶೇರ್ ಮಾಡಬೇಡಿ. ಇನ್ನು ನೆಕ್ಸ್ಟು 13 ಪಾಯಿಂಟ್ ಅಂದರೆ ಏನಂದರೆ, ಕೆಮ್ಮುವಾಗ ಮತ್ತು ಸೀನ್ ಬೇಕಾದರೆ ನಿಮ್ಮ ಬಾಯಿನ ಕವರ್ ಮಾಡಿಕೊಂಡು ಸ್ನೀಸಿಂಗ್ ಮಾಡೋದು, ಕಫಿಂಗ್ ಮಾಡೋದನ್ನ ಮಾಡಿ. ಇದರಿಂದ ಬೇರೆಯವರಿಗೆ ತೊಂದರೆ ಆಗೋದಿಲ್ಲ. ಇನ್ನು 14th ಬೇಸಿಕ್ ಥಿಂಗ್ ಏನಂದರೆ, ನಿಮ್ಗೆ ಯಾರಾದರೂ ಇವಾಗ ಫೋನಲ್ಲಿ ಒಂದು ಪಿಕ್ಚರ್ ನೋಡೋದಕ್ಕೆ ಕೊಟ್ಟಿದ್ದಾರೆ ಅಂದರೆ ಆ ಪಿಕ್ಚರ್ ಮಾತ್ರ ನೋಡಬೇಕು. ಅದನ್ನು ಬಿಟ್ಟು ಲೆಫ್ಟು ರೈಟು ಸ್ವೈಪ್ ಮಾಡಿ ಬೇರೆ ಫೋಟೋಗಳನ್ನ ನೋಡೋದನ್ನ ಮಾಡಬಾರ್ದು. ಇನ್ನು ಲಾಸ್ಟು 15 ಪಾಯಿಂಟ್ ಬಂದು ಏನಂದರೆ, ಇವಾಗ ಯಾರಿಗಾದರೂ ನೀವು ಕಾಲ್ ಮಾಡ್ತಿದ್ದೀರಾ ಅಂದರೆ ವೆರಿ ಲೇಟ್ ನೈಟು ಕಾಲ್ ಮಾಡೋದು ಮತ್ತು ಅರ್ಲಿ ಮಾರ್ನಿಂಗು ಕಾಲ್ ಮಾಡೋದು ಆ ಥರ ಮಾಡಬೇಡಿ. ಅದೇ ರೀತಿ ಟೆಕ್ಸ್ಟಿಂಗ್ ಕೂಡ, ಮೆಸೇಜ್ ಕೂಡ ಲೇಟ್ ನೈಟ್ ಮಾಡಬೇಡಿ ಆ್ಯಂಡ್ ಮಾರ್ನಿಂಗೇ ಮಾಡಬೇಡಿ. ಇದರಿಂದ ಅವರಿಗೂ ತೊಂದರೆ ಆಗಲ್ಲ, ನಿಮ್ಮನ್ನು ಕೂಡ ಬೈಕೊಳ್ಳೋದಿಲ್ಲ. ಸೊ ಇದನ್ನು ಮಾಡಬೇಡಿ. ನಾನು ಹೇಳಿರ್ತಕ್ಕಂತಹ ಮೋಸ್ಟ್ ಎಸೆನ್ಷಿಯಲ್ ಬೇಸಿಕ್ಸ್ ಥಿಂಗ್ಸ್ನ ನೀವು ಅಳವಡಿಸ್ಕೊಳ್ಳೋದ್ರಿಂದ ಸಿಂಪಲ್ ಬಿಹೇವಿಯರು ಚೇಂಜ್ ಆಗೋದ್ರಿಂದ ನಿಮ್ಮ ಮೇಲಿರ್ತಕ್ಕಂಥ ರೆಸ್ಪೆಕ್ಟು ಚೇಂಜ್ ಆಗುತ್ತೆ ಆ್ಯಂಡ್ ಆಲ್ಸೋ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಕೂಡ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.